ಹಾಯ್, ಯಾರೆಲ್ಲ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಿದ್ದೀರಾ? ನಿಮಗೆಲ್ಲ ಒಂದು ಮೇಜರ್ಗೆ ಒಂದು ಡೌಟ್ ಇರುತ್ತೆ. ಸೊ ಯೂಟ್ಯೂಬ್ಗೆ ನಾನು ಯಾವ ರೀತಿಯಾಗಿ ಕಂಟೆಂಟ್ನ ಹುಡುಕಬೇಕು, ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಕಂಟೆಂಟ್ ಎಲ್ಲಿಂದ ಸಿಗುತ್ತೆ ಅನ್ನೋ ಒಂದು ಡೌಟ್ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಯೂಟ್ಯೂಬ್ಗೆ ನೀವು ಕಂಟೆಂಟ್ನ ಹುಡುಕಬೇಕು, ಕಂಟೆಂಟ್ ಎಲ್ಲಿ ಸಿಗುತ್ತೆ ಯೂಟ್ಯೂಬರ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಆಗಿ ನೋಡಿ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಎಲ್ಲಿಂದ ನಿಮಗೆ ಕಂಟೆಂಟ್ಗಳು ಸಿಗ್ತವೆ ಅನ್ನೋದು ಫುಲ್ ಇನ್ಫಾರ್ಮೇಶನ್ ನಾನು ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದೇ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋಸ್ಗಳನ್ನ ಡೈಲಿ ತರ್ತಾನೆ ಇರ್ತೀವಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಏನಾದ್ರು ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ಗೊತ್ತಿಲ್ಲ ಅಂತಂದ್ರೆ ಸೊ ನಾನು ಐ ಕಾರ್ಡಲ್ಲಿ ವಿಡಿಯೋ ಹಾಕ್ತೀನಿ ಅಥವಾ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಹಾಕ್ತೀನಿ. ಸೊ ನೋಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ನೀವು ಫಸ್ಟ್ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು. ಅಂತಂದ್ರೆ ನೀವು ಫುಡ್ ರಿಲೇಟೆಡ್ ಮಾಡ್ತೀರಾ ಅಥವಾ ಟೆಕ್ ರಿಲೇಟೆಡ್ ಮಾಡ್ತೀರಾ ಅಥವಾ ವ್ಲಾಗಿಂಗ್ಸ್ ಮಾಡ್ತೀರಾ ಅಥವಾ ಆ ರೀತಿಯಾಗಿ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅದನ್ನ ಫಸ್ಟ್ ನೀವು ತಲೆಯಲ್ಲಿ ತಗೋಬೇಕು ಅಥವಾ ನೀವು ಅದನ್ನ ರೆಡಿ ಮಾಡ್ಕೋಬೇಕು. ನಿಮ್ದು ಕ್ಯಾಟಗರಿನ ಸೆಟ್ ಮಾಡ್ಕೋಬೇಕು. ಅದಾದ್ಮೇಲೆ ನೀವು ಕಂಟೆಂಟ್ನ ಅದ್ರ ಬಗ್ಗೆ ಹುಡುಕ್ಬೇಕು. ಸೊ ಫಸ್ಟ್ ಎಕ್ಸಾಂಪಲ್ಗೆ ನಾನು ಟೆಕ್ ಬಗ್ಗೆ ಮಾಡ್ತೀನಿ. ಸೊ ಟೆಕ್ ಬಗ್ಗೆ ನನ್ನ ಕಂಟೆಂಟ್ಗಳನ್ನ ಹುಡುಕೋಕೆ ಏನೆಲ್ಲ ಆಪ್ಷನ್ಸ್ಗಳನ್ನ ಮಾಡ್ತೀನಿ. ಸೊ ಹಾಗೆ ಯೂಟ್ಯೂಬಲ್ಲಿ ಅಪ್ಡೇಟ್ಸ್ಗಳು ಅಂತಂದ್ರೆ ಯೂಟ್ಯೂಬರ್ಸ್ಗಳಿಗೆ ಯಾವ ರೀತಿ ಗೊತ್ತಾಗುತ್ತೆ, ಅವ್ರಿಗೆ ಎಲ್ಲಿಂದ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಯೂಟ್ಯೂಬ್ ರಿಲೇಟೆಡ್ ಅಂತಂದ್ರೆ ಯೂಟ್ಯೂಬಲ್ಲಿ ಅಪ್ಡೇಟ್ಸ್ಗಳ ಬಗ್ಗೆ ನೀವೇನಾದ್ರೂ ವಿಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದ್ರೆ ಸೊ ಯೂಟ್ಯೂಬರ್ದ ಒಂದು ಅಫಿಷಿಯಲ್ ಚಾನಲ್ ಇದೆ, ಕ್ರಿಯೇಟರ್ ಇನ್ಸೈಡರ್ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿರಿ. ಅವ್ರು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲಿಷ್, ಹಿಂದಿ, ನೀವು ನಿಮ್ಮ ಒಂದು ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋಸ್ಗಳನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಟೆಕ್ ರಿಲೇಟೆಡ್ ಕಂಟೆಂಟ್ ಬಂತು ಅಂತಂದ್ರೆ ಸೊ ನೀವು ನಿಮ್ಮ ಹತ್ರ ಎಲ್ಲರ ಹತ್ರ ವೈ ಟಿ ಸ್ಟುಡಿಯೋ ಆ್ಯಪ್ ಇದ್ದೇ ಇರುತ್ತೆ. ಸೊ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಅನಾಲಿಟಿಕ್ಸ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ನಿಮಗೆ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಟಾಪ್ ರಿಸರ್ಚರ್ಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ನೀವು ಏನೆಲ್ಲ ರಿಸರ್ಚರ್ ಆಗಿದ್ದಾವೆ ಅಂತಂದ್ರೆ ನಿಮ್ಮ ಆಡಿಯನ್ಸ್ಗಳು ಯಾವ್ದೆಲ್ಲ ರಿಸರ್ಚ್ ಮಾಡ್ತಾ ಇದ್ರೆ ಸರ್ಚ್ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ಬೇಕು, ಸೊ ಅಲ್ಲಿ ನೀವು ಟಾಪಿಕ್ಗಳನ್ನ ತಗೋಬಹುದು. ಆ ರಿಲೇಟೆಡ್ ಆಗಿ ನೀವು ವಿಡಿಯೋಸ್ಗಳನ್ನ ಮಾಡಿದ್ರೆ ಅದು ಬೇಗ ರೀಚ್ ಆಗುತ್ತೆ. ಸೊ ನಿಮ್ಮ ಆಡಿಯನ್ಸ್ಗಳಿಗೆ ಏನ್ ಬೇಕು ಅದನ್ನ ನೀವು ಕೊಟ್ಟಾಗ ಅವ್ರ ಜೊತೆ ನಿಮ್ಗೊಂದು ಎಂಗೇಜ್ಮೆಂಟ್ ಚೆನ್ನಾಗಿ ಬೆಳೆಯುತ್ತೆ. ಅದ್ರ ನಿಮ್ಮ ಚಾನಲ್ ಕೂಡ ತುಂಬಾನೇ ಗ್ರೋ ಆಗುತ್ತೆ. ಸೊ ನಿಮ್ಗೂ ಕಂಟೆಂಟ್ ಅಲ್ಲಿಂದ ಸಿಗುತ್ತೆ. ಸೊ ನೆಕ್ಸ್ಟ್ ಯಾವ ರೀತಿಯಾಗಿ ನೀವು ಕಂಟೆಂಟ್ ಹುಡುಕ್ಬೋದು ಅಂತಂದ್ರೆ ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಇರ್ತಾರಲ್ಲ, ಸೊ ಅವರ ವಿಡಿಯೋಸ್ಗಳನ್ನ ನೋಡಿ, ಅವರ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಅವ್ರು ಏನೆಲ್ಲ ವಿಡಿಯೋಸ್ಗಳನ್ನ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ನೀವು ಅವ್ರು ಏನ್ ಮಾಡಿದಾರೆ ಅದೇ ಕಂಟೆಂಟ್ನ ಕಾಪಿ ಮಾಡಬೇಡಿ. ಸೊ ನಿಮ್ಮ ಸ್ಟೈಲ್ ಏನಿದೆ ಅದರಲ್ಲಿ ನೀವು ನಿಮ್ಮ ಒಂದು ವಿಡಿಯೋಸ್ಗಳನ್ನ ಜನರೇಟ್ ಮಾಡಿ. ಸೊ ಎಡಿಟಿಂಗ್ ಆಗಿರ್ಬೋದು ಅಥವಾ ವಿಡಿಯೋ ಶೂಟಿಂಗ್ ಆಗಿರ್ಬೋದು ನಿಮ್ಮ ಓನ್ ಸ್ಟೈಲಲ್ಲಿ ಮಾಡಿ. ಸೊ ಕಂಟೆಂಟ್ ಏನಿದೆ ಅದನ್ನ ಮಾತ್ರ ಅವರಿಂದ ತಗೊಳ್ಳಿ. ಬಟ್ ಪ್ರತಿಯೊಂದನ್ನು ಉಳಿದಿದ್ನೆಲ್ಲ ಸೊ ನಿಮ್ಮ ಒಂದು ಎಫರ್ಟ್ಸ್ ಹಾಕ್ಬಿಟ್ಟು ನಿಮ್ಮ ಒಂದು ಆ ಸ್ಟೈಲ್ ಏನಿದೆ ಆ ಸ್ಟೈಲಲ್ಲಿ ವಿಡಿಯೋಸ್ಗಳನ್ನ ಮಾಡಿ. ಸೊ ಇದಾದ್ಮೇಲೆ ಇನ್ನೊಂದು ರೀತಿಯಾಗಿ ನೀವು ಮಾಡ್ಬೋದು. ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ಕಮೆಂಟ್ ಬಾಕ್ಸ್ನ ಒಂದ್ಸರಿ ಚೆಕ್ ಮಾಡಿ. ಅದ್ರಲ್ಲಿ ತುಂಬಾ ಜನ ಕೇಳಿರ್ತಾರೆ. ಸೊ ತುಂಬಾ ಜನ ಡೌಟ್ ಇರುತ್ತೆ, ಈ ರೀತಿಯಾಗಿ ವಿಡಿಯೋ ಮಾಡಿ ಬ್ರೋ, ಈ ಆ್ಯಪ್ ಬಗ್ಗೆ ಮಾಡಿ, ಸೊ ಇದ್ರ ರಿಲೇಟೆಡ್ ಮಾಡಿ, ಈ ಅಪ್ಡೇಟ್ ಬಗ್ಗೆ ಮಾಡಿ. ಸೊ ಈ ರೀತಿ ತುಂಬಾ ಜನ ಕಮೆಂಟ್ ಮಾಡಿರ್ತಾರೆ. ಸೊ ಅಲ್ಲಿಂದ ನೀವು ಕಂಟೆಂಟ್ ನ ತಗೊಂಡ್ಬಿಟ್ಟು ಅಲ್ಲಿಂದ ಟಾಪಿಕ್ಸ್ಗಳನ್ನ ನೀವು ತಗೊಂಡ್ಬಿಟ್ಟು ಅದ್ರ ರಿಲೇಟೆಡ್ ಆಗಿ ಕೂಡ ಸೊ ನೀವು ವಿಡಿಯೋಸ್ಗಳನ್ನ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಂತಂದ್ರೆ ಸೊ ನೀವು ನ್ಯೂಸ್ ಪೇಪರ್ಸ್ಗಳನ್ನ ನೋಡ್ಬೋದು. ಸೊ ನ್ಯೂಸ್ ಪೇಪರ್ಸ್ಗಳು ಕೂಡ ತುಂಬಾನೇ ಟೆಕ್ ಕಂಟೆಂಟ್ಗಳು ಬರ್ತಾ ಇದಾವೆ. ಸೊ ಅಂತಂದ್ರೆ ಡೈಲಿ ಅಪ್ಡೇಟ್ಸ್ ಆಗಿ ಎ ರಿಲೇಟೆಡ್ ಅಪ್ಡೇಟ್ಸ್ಗಳು ಇವಾಗ ತುಂಬಾನೇ ನ್ಯೂಸ್ ಪೇಪರ್ಸ್ಗಳು ಬರ್ತವೆ. ಜಸ್ಟ್ ಕನ್ನಡ ನ್ಯೂಸ್ ಪೇಪರ್ ಅಂತಲ್ಲ, ಸೊ ಸ್ವಲ್ಪ ಇಂಗ್ಲಿಷ್ ನ್ಯೂಸ್ ಪೇಪರ್ಗಳನ್ನ ಸಹ ಓದಿ, ಪರವಾಗಿಲ್ಲ. ಸೊ ನೀವು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಹೌದು, ಬಟ್ ಸ್ವಲ್ಪ ಇಂಗ್ಲಿಷ್ ಇಂದ ನೀವು ಅಲ್ಲಿ ಟಾಪಿಕ್ಸ್ಗಳು ಇರ್ತವೆ. ಸೊ ಆ ಟಾಪಿಕ್ಸ್ಗಳನ್ನ ತಗೊಂಡ್ಬಿಟ್ಟು ನಿಮ್ಮ ಒಂದು ಕನ್ನಡ ಲ್ಯಾಂಗ್ವೇಜ್ ಏನಿದೆ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು, ಸೊ ನೀವು ವಿಡಿಯೋಸ್ಗಳನ್ನ ಅಲ್ಲಿ ಮಾಡಿ. ಸೊ ಅವಾಗ ನಿಮ್ಗೆ ಅದೇನು ವೈರಲ್ ಕಂಟೆಂಟ್ ಇರುತ್ತೆ ಸೊ ಅವಾಗ ಬೇಗ ರೀಚ್ ಆಗುತ್ತೆ ಆಡಿಯನ್ಸ್ಗಳಿಗೂ ಕೂಡ. ಸೊ ನಿಮ್ಗೆ ತುಂಬಾ ರಿಸ್ಕ್ ತಗೊಳಕ್ ಇಷ್ಟ ಪಡಲ್ಲ ಅಥವಾ ನಾನು ಇಷ್ಟೆಲ್ಲ ಕಷ್ಟ ಪಡಲ್ಲ ಅಂತಿದ್ರೆ ಸೊ ನೋಡಿ, ಯೂಟ್ಯೂಬರ್ಸ್ಗಳು ತುಂಬಾನೇ ವಿಡಿಯೋಸ್ಗಳನ್ನ ಮಾಡ್ತಾರೆ. ಸೊ ಅಲ್ಲಿಂದ ನೀವು ಕಂಟೆಂಟ್ ತಗೊಂಡ್ಬಿಟ್ಟು ಸೊ ನೀವು ನಿಮ್ಮ ಒಂದು ಓನ್ ಸ್ಟೈಲ್ ವಿಡಿಯೋಸ್ಗಳನ್ನ ಮಾಡ್ಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಸೊ ಈ ರೀತಿಯಾಗಿ ನೀವು ಯೂಟ್ಯೂಬ್ಗೆ ನಿಮ್ಮ ಒಂದು ಕಂಟೆಂಟ್ಗಳನ್ನ ಈಸಿಯಾಗಿ ಹುಡುಕ್ಬೋದು. ಸೊ ಕಂಟೆಂಟು ಯಾರು ಏನು ಹುಟ್ಟಾಕಿ ಮಾಡೋಂಥದ್ದಲ್ಲ. ಸೊ ಪ್ರತಿಯೊಂದಕ್ಕೂ ಒಂದು ಸೋರ್ಸ್ ಅಂತ ಇರುತ್ತೆ. ಎಕ್ಸಾಂಪಲ್ಗೆ ವಾಟ್ಸಪ್ ಬಗ್ಗೆ ಏನಾದ್ರು ವಿಡಿಯೋ ಮಾಡ್ತೀವಿ ಅಂತಂದ್ರೆ ಸೊ ವಾಟ್ಸಪ್ ಅವ್ರು ಅಪ್ಡೇಟ್ ಕೊಟ್ಟರೆ ಮಾತ್ರ ಅದ್ರ ಬಗ್ಗೆ ನಾವು ವಿಡಿಯೋಸ್ಗಳನ್ನ ಮಾಡಬಹುದು. ಅಥವಾ ಫೇಸ್ಬುಕ್ ರಿಲೇಟೆಡ್ ಏನೋ ವಿಡಿಯೋಸ್ಗಳು ಮಾಡಿದ್ವಿ, ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಮಾಡೋದು ಯಾವ ರೀತಿಯಾಗಿ ವಿಡಿಯೋಸ್ಗಳು ಮಾಡಿದ್ವಿ ಅಂತಂದ್ರೆ ಸೊ ಫೇಸ್ಬುಕ್ಕಲ್ಲಿ ಆ ಒಂದು ಅಪ್ಡೇಟ್ ಕೊಟ್ಟಿರ್ಬೇಕು ಅವರು. ಸೊ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ಆಗಿದ್ರೆ ಮಾತ್ರ ನಾವು ಮಾಡ್ಕೋಬಹುದು. ಯಾರು ಕಂಟೆಂಟ್ಗಳನ್ನ ಹುಟ್ಟಾಕಿ ಮಾಡಕ್ ಚಾನ್ಸೇ ಇಲ್ಲ ಇಲ್ಲಿ. ಸೊ ನೀವು ಕಂಟೆಂಟ್ನ ಕಾಪಿ ಮಾಡಿ, ಬಟ್
ಬಟ್ ವಿಡಿಯೋಸ್ಗಳನ್ನ ಕಾಪಿ ಮಾಡಕ್ ಹೋಗ್ಬಿಡಿ. ನಿಮ್ಮ ಸ್ಟೈಲ್ ಇದೆ ಅದರಲ್ಲಿ ವಿಡಿಯೋಸ್ಗಳನ್ನ ಮಾಡಿ. ಸೊ ಐ ಥಿಂಕ್ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ಟಿಪ್ಸ್ ಮತ್ತೆ ಟೆಕ್ನಾಲಜಿ ರಿಲೇಟೆಡ್ ಕಂಟೆಂಟ್ಸ್ಗಳಿಗೆ, ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಗೈಸ್, ಟೇಕ್ ಕೇರ್.